ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಿತ್ರ ಬಂಧನ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ತಿಂಡಿ ಕೂತಿರಲ್ಲ, ಆದರೆ ದೇವು ಮತ್ತು ಅಮೃತ ಎಲ್ಲ ತಿಂಡಿ ಕೂತ್ಕೊಂಡಿರ್ತಾರೆ. ತಂಗಿ ತಮ್ಮ ಎಲ್ಲ ಕೂತ್ಕೊಂಡಿರ್ತಾರೆ. ಅದಕ್ಕೆ ದೇವು ಹೇಳ್ತಾನೆ, ಪವಿತ್ರ ಅವರೇ ನೀವು ಕೂತ್ಕೊಳ್ಳಿ ತಿಂಡಿಗೆ ಅಂತ ಹೇಳ್ತಾನೆ. ಅದಕ್ಕೆ ಪವಿತ್ರ ಹೇಳ್ತಾಳೆ, ಬೇಡ ದೇವು ಸರ್ ನೀವು ತಿನ್ನಿ, ನಾನು ಆಮೇಲೆ ತಿಂತೀನಿ ಅಂತ. ಅದಕ್ಕೆ ದೇ ಅದಕ್ಕೆ ದೇವು ಹೇಳ್ತಾನೆ, ಇಲ್ಲ ಪವಿತ್ರವರೇ ಬನ್ನಿ ಕೂತ್ಕೊಳ್ಳಿ ನೀವು ಅಂತೇಳಿ. ಅಮೃತ ಅದಕ್ಕೆ ಉರ್ಕೊತಾ ಇರ್ತಾಳೆ, ಅವಳನ್ನು ಜೊತೆ ಕೂರಿಸ್ಕೋತಾನಲ್ಲ ಅಂತ ಹೇಳ್ಬಿಟ್ಟು. ಆದರೆ ಅವನ ಹೆಂಡ್ತಿ ಅವನ ಜೊತೆ ಕೂತ್ಕೊಂಡ್ರೆ ಇವಳಿಗೆ ಉರ್ಕೊಳ್ತಾ ಇರ್ತಾಳೆ ಯಾವಾಗ ನೋಡಿದ್ರು. ಅದನ್ನು ನೋಡಿಕೊಂಡು ದೇವು ತಂಗಿ ತಮ್ಮ ನಗ್ತಾ ಇರ್ತಾರೆ ಇವಳು ಮುಖ ನೋಡಿಕೊಂಡು. ಇವಳು ಅಂದ್ಕೊಳ್ಳೋದು ಯಾವುದೂ ಆಗಲ್ಲ ಅಂತ ಗೊತ್ತಾಗುತ್ತೆ. ಆಮೇಲೆ ಮೈಸೂರು ಪಾಕ್ ತೆಗೆದು ದೇವು ಇದು ತುಂಬ ಚೆನ್ನಾಗಿದೆ ಕಣು, ತಿನ್ನು ಅಂತ ಕೊಡ್ತಾಳೆ ಒಂದು ಪೀಸು. ತಿಂದು ನೋಡಿಬಿಟ್ಟು ತುಂಬ ಚೆನ್ನಾಗಿದೆ, ಹೌದೌದು ಅಂತೇಳ್ಬಿಟ್ಟು ಪವಿತ್ರವರೇ ನೀವು ಒಂಚೂರು ತಿನ್ನಿ ಅಂತ ಪವಿತ್ರ ಕೊಡ್ತಾನೆ. ಇಲ್ಲ ಬೇಡ ದೇವು ಸರ್ ನೀವು ತಿನ್ನಿ ಅಂತ. ಇಲ್ಲ ತಿನ್ನಿ ನೀವು ತಿಂದು ನೋಡಿ ಅಂತ ಹೇಳಿ ಕೊಡ್ತಾನೆ. ಆವಾಗ ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ. ಆಗ ಪವಿತ್ರಗೆ ಆಮೇಲೆ ಅಪ್ಪ ಫೋನ್ ಮಾಡ್ತಾನೆ. ಅವರಪ್ಪ ಫೋನ್ ಮಾಡಿಬಿಟ್ಟು ಅವ್ರ ಅಪ್ಪಗೆ ಆಗಲೇ ದೇವು ಅಮ್ಮ ಫೋನ್ ಮಾಡಿ ಹೇಳಿರ್ತಾಳೆ ಏನಂತ, ನಿಮ್ಮ ತಂಗಿ ಮಗ ಬಂದು ರಾತ್ರಿ ಕಾಂಪೌಂಡ್ ಹಾರಿ ಇಲ್ಲೆಲ್ಲ ಇದು ಮಾಡಿದ್ದಾನೆ, ಪವಿತ್ರ ಆಚೆ ಎದ್ದೋಗಿದ್ದಾಳೆ ಅಷ್ಟೊತ್ತಲ್ಲಿ ಅಂತ ಎಲ್ಲ ಹೇಳಿರ್ತಾನೆ. ಪವಿತ್ರ ಅಪ್ಪ ಫೋನ್ ಮಾಡ್ತಾನೆ. ಫೋನ್ ಮಾಡಿಬಿಟ್ಟು ವಿಚಾರಿಸೋಕ್ಕೆ ಅಂತೇಳ್ಬಿಟ್ಟು, ಅಲ್ಲ ಕಣಮ್ಮ ಏನಾದರೂ ಅಲ್ಲಿ ತಂಗಿ ಮಗ ಬಂದಿದ್ನಾ ಅಂತ ಕೇಳ್ತಾನೆ. ಅದಕ್ಕೆ ಇಲ್ಲಪ್ಪ ಬಂದಿಲ್ಲ, ಯಾರೂ ಬಂದಿಲ್ಲ, ಯಾಕಪ್ಪ ಅಂತ ಕೇಳ್ತಾಳೆ. ಅಲ್ಲ ಏನಾದ್ರು ಬಂದ್ಗಿಂದಿದ್ನಾ ಅಲ್ಲಿ ಇಲ್ಲಿ ರೋಡಲ್ಲಿ ಸಿಕ್ಕಿದ್ದ, ಅದನ್ನೇ ಹೇಳ್ತಾಯಿದ್ದ ಪವಿತ್ರ ಮನೆ ಹತ್ರ ಹೋಗಿದ್ದೆ ಅಂತ, ಅದಕ್ಕೇನೆ ಕೇಳಿದೆ ಅಂತ ಹೇಳ್ತಾನೆ. ಇಲ್ಲಪ್ಪ ಇಲ್ಲಿ ಬಂದಿಲ್ಲ ಅಂತ ಹೇಳ್ತಾಳೆ. ಆವಾಗ ಸರಿ ಅಮ್ಮ ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಫೋನ್ ಇಟ್ಬಿಟ್ಟು ಅಲ್ಲಿ ಕೂತ್ಕೋತಾನೆ. ಆವಾಗ ಅವ್ರ ಅಪ್ಪನೂ ಅಲ್ಲಿಗೆ ಬರ್ತಾನೆ, ಏನಂತು ಅಂತ ಕೇಳೋಕ್ಕೆ. ಆವಾಗ ಅಲ್ಲ ಕಣಪ್ಪ ಪವಿತ್ರ ಸುಳ್ಳೇ ಹೇಳ್ತಾಳಲ್ಲಪ್ಪ, ಅವ್ರ ಅತ್ತೆ ನೋಡಿದ್ರೆ ಹಂಗಂತ ಹೇಳಿದ್ರು, ಪವಿತ್ರ ನೋಡಿದ್ರೆ ಹಿಂಗಂತಾಳಲ್ಲಪ್ಪ ಅಂತ ಹೇಳ್ತಾನೆ. ಆಗ ಹೌದಾ ಪವಿತ್ರ ಹಂಗಂದ್ಲ, ಹೋಗಲಿ ಬಿಡು, ಅಲ್ಲಿ ಏನೇನು ಪ್ರಾಬ್ಲಮ್ ಇದೆಯೋ ಏನೋ ಯಾರಿಗೆ ಗೊತ್ತು, ಹೇಳೋಕ್ಕಾಯ್ತೋ ಇಲ್ವೋ, ಅದಕ್ಕೆ ಅವಳು ಹೇಳಿಲ್ಲ, ಬಿಟ್ಟು ಹಾಕು ಅಂತ ಹೇಳ್ತಾನೆ. ಆಮೇಲೆ ಈ ಕಡೆ ತಾತ ಅಜ್ಜಿ ಎಲ್ಲ ಮನೇಲಿ ಎಲ್ಲ ಸೇರ್ಕೊತಾರೆ. ಆವಾಗ ಆಳುಗಳಿಗೆ ಸಂಬಳ ಮಾಡಬೇಕು. ಸಂಬಳ ಮಾಡೋದಕ್ಕೆ 15 ಲಕ್ಷ ರೂಪಾಯಿ ಬೇಕು ಅಂತೇಳಿ ದೇವು ಅಮ್ಮ ಹೇಳ್ತಾಳೆ. ಅಂದರೆ ಮ್ಯಾನೇಜ್ಮೆಂಟ್ ಎಲ್ಲ ಮಾಡ್ತಾಯಿರೋದು ಈಗ ಪವಿತ್ರ ಅಲ್ವಾ, ಅದಕ್ಕೆ ಪವಿತ್ರನೇ ಇವಾಗ ಕೊಡಬೇಕು. ಅದಕ್ಕೋಸ್ಕರ ಎಲ್ಲರನ್ನೂ ಕರೆದು ಒಟ್ಟು 15 ಲಕ್ಷ ತೊಗೊಂಡು ಬಾ ಅಂತ ಹೇಳಿ ಕಳಿಸ್ತಾಳೆ. ಎಲ್ಲರಿಗೂ ಸಂಬಳ ಯಾಕೆ ಕೊಟ್ಟಿಲ್ಲ, ಕೊಡಬಾರ್ದ ಇಷ್ಟು ದಿನ, ಇಷ್ಟೊತ್ತು 2 ದಿನ ಮೇಲಾಯ್ತಲ್ಲ, ಸಂಬಳ ಕೊಡಬೇಕಲ್ವ ಅಂತ ಹೇಳ್ಬಿಟ್ಟು. ಆಯಿತು ಅಂತ ತರ್ತೀನಿ ಅಂತ ಹೋಗ್ತಾಳೆ. ಅಲ್ಲೋಗಿ ನೋಡ್ತಾಳೆ ಬರೀ 5 ಲಕ್ಷ ಇರುತ್ತೆ, ಇನ್ನು 15 ಲಕ್ಷ ಇರಲ್ಲ. ಅಂದರೆ ಅವ್ರ ಅತ್ತೆ 20 ಲಕ್ಷ ಅಲ್ಲಿ ಇಟ್ಟಿರ್ತಾಳೆ, ಅದರಲ್ಲಿ 15 ಲಕ್ಷ ಅವ್ರ ಮಾವ ಇಸ್ಕೊಂಡು ಹೋಗಿದ್ದಾನಲ್ವ, ಇನ್ನು 5 ಲಕ್ಷ ಇದೆ. ಆಮೇಲೆ ನೋಡೋಕ್ಕೆ ಹೋಗ್ತಾಳೆ, ಅಲ್ಲಿ ದುಡ್ಡಿರಲ್ಲ, ಬರೀ 5 ಲಕ್ಷ ಇರುತ್ತೆ. ಆವಾಗ ಮನೆ ಬಂದು ವಾಪಸ್ ಹೇಳ್ತಾಳೆ. ಈ ಕಡೆ ಬಂದು ಅಮೃತಂಗೆ ಗಂಡು ನೋಡಿರ್ತಾನೆ ದೇವು. ಗಂಡು ತೋರ್ಸೋಕ್ಕೆ ಅಂತೇಳ್ಬಿಟ್ಟು ಅಲ್ಲಿರೋ ನೀನು ಅಂತೇಳಿ ಒಳಗಡೆ ಬಂದು ಅವಳೇನೋ ಬರಿತಾ ಇರ್ತಾಳೆ ಆಫೀಸಲ್ಲಿ, ಅಲ್ಲಿ ತೋರಿಸ್ತಾನೆ. ಆ ಹುಡುಗ ಓಕೆನಾ ನಿನಗೆ ಅಂತ. ಇವಳು ಹ್ಞೂ ಅಂದರೆ ನೋಡಲ್ಲ ಕರೆಕ್ಟಾಗಿ, ದೇವನೇ ಅಂತ ಕೇಳ್ತವನೇ ನಾನು ಓಕೆನಾ ನಂಗೆ ಕೇಳಿಸ್ಬಿಡುತ್ತೆ ಅವಳಿಗೆ. ಹಂಗಂತ ಕುಂದಾಡಬೇಕು ಅನ್ನಿಸ್ತಾ ಇರುತ್ತೆ. ಆದರೆ ಅವನು ಹೋಗೋವರೆಗೂ ಸುಮ್ಮನಿರ್ತಾಳೆ ಖುಷಿ ತಡ್ಕೊಂಡು. ಅವನು ಆ ಕಡೆ ಹೋದ ತಕ್ಷಣ ಅವನಿರುವಾಗಲೇ ಹೇಳ್ಬಿಡ್ತಾಳೆ, ಓಕೆ ದೇವು ಓಕೆ, ನೀನು ಹೇಳಿದ್ಮೇಲೆ ಓಕೆ ಅಂತ ಅಂದಿರ್ತಾಳೆ. ಅವನು ಹೋದ್ಮೇಲೆ ಸಿಕ್ಕಾಬಟ್ಟೆ ಖುಷಿ ಪಡ್ತಾಳೆ. ಈ ಕಡೆ ಇವಳು ಅಗ್ನಿ ಪರೀಕ್ಷೆ ಇವಳಿಗೆ ಯಾಕೆ ಅಂತ ಅಂದರೆ, ಅಲ್ಲಿ 15 ಲಕ್ಷ ಇಟ್ಟಿದ್ದು ಬರೀ 5 ಲಕ್ಷ ಇದೆ, ಇನ್ನು 10 ಲಕ್ಷ ಏನು ಮಾಡಿದೆ ಅಂತ ಕೇಳಿದ್ರೆ ಹೇಳ್ತಾ ಇಲ್ಲ. ಅಂದರೆ ಮಾವ ಯಾರಿಗೂ ಹೇಳಬೇಡ ಅಂತ ಹೇಳಿಬಿಟ್ಟಿದ್ನಲ್ಲ, ಹಾಗಾಗಿ ಇವಳು ಬಾಯಿ ಬಿಡ್ತಾ ಇಲ್ಲ.
ಬಾಯಿ ಬಿಟ್ಟರೆ ಗೊತ್ತಾಗ್ಬಿಡುತ್ತೆ. ಈ ತಾತ ಅಜ್ಜಿ ಎಲ್ಲ ನಿಂತಿದ್ದಾರೆ, ಎಲ್ಲ ಮನೆ ಜನ ಎಲ್ಲ ನಿಂತಿದ್ದಾರೆ. ಆದರೆ ಇವಳು ಏನು ಹೇಳ್ತಾ ಇಲ್ಲ, ಬರೀ ಕಣ್ಣೀರು ಇಳ್ದು ಹೋಗ್ತಾ ಇದ್ದಾವೆ. ಅಷ್ಟು ಬಿಟ್ಟರೆ ಅತ್ತೆ ಬೈತಾ ಇದ್ದಾಳೆ, ಬಾಯಿಗೆ ಬಂದಂಗೆ ಬೈತಾ ಇದ್ದಾಳೆ. ಆಮೇಲೆ ಆಚೆ ಕರ್ಕೊಂಡು ಹೋಗ್ತಾಳೆ, ಬಾ ನಿನಗೆ ಹಿಂಗೆ ಬುದ್ಧಿ ಕಲಿಸಿ ಸರಿಯಾಗಲ್ಲ, ನಿನಗೆ ಕಲಿಸ್ತೀನಿ ನೋಡು ಬುದ್ಧಿ ಅಂತೇಳಿ. ಏನಾದ್ರೂ ಇವಳು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ, ಕೀ ಹಿಡ್ಕೊಂಡು ನಿಂತಿದ್ದಾಳೆ ಅಷ್ಟೇ. ದುಡ್ಡು ಯಾರು ಕದ್ದಿದ್ದಾರೆ ಅಂತ ಅದಕ್ಕೆ ತಾತ ಅಜ್ಜಿ ವಹಿಸ್ಕೊಳ್ತಾರೆ. ಹೆಂಗೆ ಗೊತ್ತಾ, ಇದಕ್ಕೆ ಮುಂಚೆ ಲಕ್ಷಗಟ್ಟಲೆ ಕದ್ದವ್ರಿದ್ದಾರೆ, ಬಳಸ್ತವ್ರಿದ್ದಾರೆ, ಅವರಿಗೆಲ್ಲ ಪನಿಷ್ಮೆಂಟ್ ಆಗಿಲ್ಲ, ಇವಳಿಗೆ ಯಾಕೆ ಪನಿಷ್ಮೆಂಟು ಅಂತ. ಇಲ್ಲ ಮಾವ, ನನಗಿದು ಗೊತ್ತಾಗಲೇಬೇಕು, ನನಗೆ ಅದು 10 ಲಕ್ಷ ಎಲ್ಲೋಯ್ತು ಅಂತ ನಂಗೆ ಗೊತ್ತಾಗಲೇಬೇಕು ಅಂತ ಹಠ ಮಾಡ್ತಾಳೆ. ಸರಿ, ಹಠ ಮಾಡಿ ಬಾ ಇಲ್ಲಿ ನಿನಗೆ ಕಲಿಸ್ತೀನಿ ಬುದ್ಧಿ ಅಂತ ಹೇಳ್ಕೊ ಹೋಗ್ತಾಳೆ. ಈ ಕಡೆ ಇವನು ಗಂಡು ತೋರಿಸೋ ಸಲುವಾಗಿ ತುಂಬ ಖುಷಿಯಾಗಿರ್ತಾನೆ ದೇವು. ಅಮೃತನೂ ಖುಷಿಯಾಗಿರ್ತಾಳೆ ಆಫೀಸಲ್ಲಿ. ಮನೇಲಿ ಆ ರೀತಿ ಹಗರಣ, ಆಫೀಸಲ್ಲಿ ಈ ರೀತಿ ಖುಷಿ ಪಡ್ತಾ ಇದ್ದಾರೆ. ಹಾಗೆ ಈ ಖುಷಿ ಪಡುವಂಥ ಸನ್ನಿವೇಶ ಇರುವಾಗ, ಅಂದರೆ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಹುಡುಗನ ತೋರಿಸಿ ದೇವು ಹಂಗಂತ ಹೇಳಿರ್ತಾನೆ, ದೇವನೇ ನನ್ನನ್ನು ಒಪ್ಕೊಂಡ ಅಂತ ಇವಳು ಖುಷಿ ಪಡ್ತಾ ಇರ್ತಾಳೆ. ಅಯ್ಯೋ ರಾಮ, ಕಡಿಮೆ ಖುಷಿ ಪಡಲ್ಲ ದೇವು. ನನ್ನನ್ನು ಒಪ್ಕೊಂಡ ಅಂತ ಅವ್ರ ಅಮ್ಮಗೆಲ್ಲ ಹೇಳಿ ಎಲ್ಲ ಮಾಡಿ ಏನೇನೋ ಅದು ರದ್ದಂತ ಮಾಡೋಕ್ಕಿದೆ. ಇಲ್ಲಿ ದೇವಿಗೆ ಇದೆಲ್ಲ ಗೊತ್ತೇ ಇರಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.